ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಪುಟ ಪುನರಚನೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. 32 ಶಾಸಕರು ನಾವು ಕೂಡ ಸಚಿವಾಕಾಂಕ್ಷಿ ಅಂತ ಈಗ ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ. ಸಂಪುಟ ಪುನರಚನೆಗೆ ಪಟ್ಟು ಹಿಡಿದಿದ್ದಾರೆ. ಹಿರಿಯ ಕೈ ಶಾಸಕರು ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗುವವರೆಗೂ ಕೂಡ ನಾವು ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತೀವಿ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ದೆಹಲಿಗೆ 25ಕ್ಕೂ ಹೆಚ್ಚು MLAಗಳು ತೆರಳಿದ್ದಾರೆ. ಅದರಲ್ಲಿ ಹೊಸಬ್ರು, ಹಳಬ್ರು, ಆಮೇಲೆ ಈ BJP ಮತ್ತು JDSನಿಂದ ಆಮಿಷ ಒಟ್ಟಿ ಕರ್ಕೊಂಡ್ಬಂದಿದ್ರಲ್ಲ, ನಿಮಗೆ 100% ನಾವು ಸಚಿವ ಕಾಂಕ್ಷಿ ಆಗಿದ್ದರೆ ನಾವು ಅದಕ್ಕೊಂದು ಅವಕಾಶ ಮಾಡಿಕೊಡ್ತೀವಿ ಅಂತ. ಜೊತೆಗೆ 2 ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೈಕಮಾಂಡ್ ಹೇಳಿತ್ತಂತ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಜೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿಗೆ ಅವಕಾಶವನ್ನು ಶಾಸಕರು ಕೇಳಿದ್ದಾರೆ. ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೂ ಶಾಸಕರು ತಯಾರಿ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ದೆಹಲಿಯಲ್ಲೇ ಇದ್ದು ನಾಳೆ AICC ನಾಯಕರ ಭೇಟಿ ಮಾಡುವ ಸಾಧ್ಯತೆ ಇದೆ. ಶತಾಯಗತಾಯ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಸಭೆ ಮಾಡಿ ತೀರ್ಮಾನ ಮಾಡಿ ದೆಹಲಿಗೆ ಹೋಗಿದ್ದಾರೆ. ಕಾಂಗ್ರೆಸ್ನ ಬಹುತೇಕ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಆಗಮಿಸಿದ್ದಾರೆ. ಕಾಂಗ್ರೆಸ್ ದೆಹಲಿ ಮಟ್ಟದ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತ ಒತ್ತಡವನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪತ್ರದಲ್ಲಿ ಸಹಿಯನ್ನು ಕೂಡ ಮಾಡಲಾಗಿದೆ. ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೆ ಸಮಯವನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಅವರ ಮುಂದಿನ ನಡೆಗಳೇನು, ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ, ಯಾವ್ಯಾವ ಮನವಿಗಳನ್ನ ಖರ್ಗೆ ಅವರ ಮುಂದೆ ಪ್ರಸ್ತಾಪಿಸ್ತಾರೆ, ಜೊತೆಗೆ ಬೇರೆ ಯಾವ ಕಾಂಗ್ರೆಸ್ ನಾಯಕರುಗಳನ್ನ ಭೇಟಿ ಆಗ್ತಾರೆ ಅನ್ನೋದನ್ನ ಮಾತನಾಡ್ಸೋಣ. ಸರ್, ತಮ್ಮ ಮುಂದಿನ ನಡೆ ಏನು? ದೆಹಲಿಗೆ ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ಬಂದಿದ್ದೀರಿ. ನಮ್ಮ ನಡೆ ಏನಂದ್ರೆ ಓನ್ಲಿ 1 ಪಾಯಿಂಟ್ ಪ್ರೋಗ್ರಾಮ್ ಇದೆ. ನಿಮಗೆ ಮೊದಲಿಂದ ಹೇಳ್ತಾ ಇದೀವಿ, ನಮ್ದೇನಿದೆ ಮಂತ್ರಿಮಂಡಲ ವಿಸ್ತರಣೆ ಮಾಡಿ ರೀಶಫಲ್ ಮಾಡಿ ಅನ್ನೋದೇ ಒಂದು ಡಿಮ್ಯಾಂಡ್. ಸುರ್ಜೇವಾಲಾ ಅವರು ಹಿಂದೆ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ಸರ್ಕಾರ ರಚನೆ ಆಗೋ ಟೈಮ್ನಾಗೆ ನಾವೆಲ್ಲ ಕೇಳಿದಕ್ಕೆ ಅವರು ಎಲ್ಲ ವಿ ವಿಲ್ ಗಿವ್ ಚಾನ್ಸ್ ಟು ಎವ್ರಿಬಡಿ ಆಫ್ಟರ್ 2.5 years ಅಂತ ಹೇಳಿದ್ರು. ಆದ್ದರಿಂದ ನಮಗೆ ಸುಮಾರು 3 ಟರ್ಮು 4 ಟರ್ಮು 5 ಟರ್ಮು ಆಗಿರೋ MLAಗಳು ಸುಮಾರು 60 ಜನ ಇದೀವಿ ನಾವು ಟೋಟಲ್. ಅದರೊಳಗೆ 20 ಜನ ಆಲ್ರೆಡಿ ಮಂತ್ರಿಮಂಡಲ ಇದ್ದಾರೆ. ಇನ್ನು 40 ಜನ ಇದ್ವಿ. 40 ಜನ ಮಿನಿಮಮ್ 25 ಜನಕ್ಕಾರು ಮಂತ್ರಿಮಂಡಲಕ್ಕೆ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಸಾಯಂಕಾಲ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮಾನ್ ಖರ್ಗೆ ಸಾಹೇಬ್ರಿಗೆ ನಾವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು 6 ಗಂಟೆಗೆ ಅವ್ರಿಗೆ ಭೇಟಿ ಮಾಡಿ ನಾವು ಮನವಿ ಸಲ್ಲಿಸ್ತೀವಿ. ಕೇವಲ ಖರ್ಗೆ ಅವ್ರನ್ನ ಮಾತ್ರ ಭೇಟಿ ಆಗ್ತಿರುವ, ಖರ್ಗೆ ಅವ್ರನ್ನ ಹೊರತುಪಡಿಸಿ ಬೇರೆ ಕಾಂಗ್ರೆಸ್ನ ಹಿರಿಯ ನಾಯಕರನ್ನು ಭೇಟಿ ಆಗುವಂತ ಕಾಂಗ್ರೆಸ್ನ ಖರ್ಗೆ ಅವ್ರಿಗೂ ಅಧ್ಯಕ್ಷರ ಮೀಟ್ ಮಾಡ್ತೀವಿ. ಪ್ರಧಾನ ಕಾರ್ಯದರ್ಶಿಗಳಾದಂತಹ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಊರಿನಾಗ ಇಲ್ಲೇ ಇರೋ ಕಾರಣ ಅವರು 16ನೇ ತಾರೀಕು ಬರ್ತಾರೆ ಅಂತ ಅವ್ರ ಆಫೀಸ್ನವ್ರು ಹೇಳಿದ್ದಾರೆ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು 16, 17ಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ವೇಣುಗೋಪಾಲ್ ಅವರು ಸುರ್ಜೇವಾಲಾ ಮೀಟ್ ಮಾಡಿ, ರಾಹುಲ್ ಗಾಂಧಿ ಅವರು ಕೂಡ ಮೀಟ್ ಮಾಡಬೇಕು ಅಂತ ಬಯಸಿದ್ವಿ. ಅವರು ಕೂಡ ಅಪಾಯಿಂಟ್ಮೆಂಟ್ ಕೇಳ್ತೀವಿ. ಅವರು ಅಪಾಯಿಂಟ್ ಕೊಟ್ಟರೆ ಅವ್ರಿಗೂ ಮೀಟ್ ಮಾಡಿ ನಮ್ಮ ಮನವಿ ಸಲ್ಲಿಸಿ ಹೋಗ್ತೀವಿ. ಸರ್, ಇತ್ತ ತಾವೇ ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರ ತಂಡ ದೆಹಲಿಗೆ ಬಂದಿದ್ದೀರಿ. ಇದು ಒಂದು ಕಡೆ ತಮ್ಮ ಒಂದು ಮನವಿಯನ್ನು ಹೈಕಮಾಂಡ್ಗೆ ಮುಟ್ಟಿಸುವಂತ ಪ್ರಯತ್ನ, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಆದ್ರೆ ಮೇನ್ ಅಜೆಂಡಾ ಇರುವಂತದ್ದು ಇನ್ನೂ ಚರ್ಚೆಯಲ್ಲಿದೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಅದಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ, ಗೊಂದಲದ ಗೂಡಾಗಿದೆ. ಈ ವಿಚಾರನ ಕನ್ಸಿಡರ್ ಮಾಡುತ್ತಾ ತಮ್ಮ ಈ ಒಂದು ಮನವಿಯನ್ನ? ನಮ್ಮ ಮನವಿ ಕನ್ಸಿಡರ್, ನಮಗೆ ಲೀಡರ್ಶಿಪ್ಗೆ ಅದಕ್ಕೂ ನಾವು ಟೀಮ್ ಬಂದಿರೋದಕ್ಕೂ ಸಂಬಂಧ ಇಲ್ಲ. ನಮ್ದೇನಿದ್ರು ರೀಶಫಲ್ ಮಾಡಿ ಅಂತ ಹೇಳ್ತಾ ಇದೀವಿ. ಹೈಕಮಾಂಡ್ ಲೆವೆಲ್ಗೆ ಮುಖ್ಯಮಂತ್ರಿದು ಅವ್ರು ಡಿಸೈಡ್ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ನಾವು ಯಾವ ತರ ಹೇಳ್ತಾರೆ ಕೇಳ್ತೀವಿ ಅಂತ ಶಿವಕುಮಾರ್ ಹೇಳಿದ್ದಾರೆ. ಅದರಿಂದ ಉನ್ನತ ಮಟ್ಟದಲ್ಲಿ ಅದು ಡಿಸ್ಕಸ್ ಆಗ್ತದೆ. ನಮ್ಮ ಮಟ್ಟದಾಗ ನಾವು MLA ಮಟ್ಟದಾಗ ಯಾರು ನಾವು ಕೇಳೋಲ್ಲ, ಅದನ್ನು ಡಿಮಾಂಡ್ ಕೇಳೋಕೆ ಹೋಗಲ್ಲ. ನಾವು ಲೀಡರ್ಶಿಪ್ ವಿಚಾರ ಮಾತಾಡೋಕೆ ಹೋಗಲ್ಲ. ನಮ್ದು 1 ಪಾಯಿಂಟ್ ಇದ್ದರೆ ನಮ್ಗೇನಾದ್ರು ಸರ್ಕಾರ ಬಹಳ ಒಳ್ಳೆ ಹೆಸರು ಬರಬೇಕು, ಇಮಿಡಿಯೇಟ್ ಆಗಿ ಎಲ್ಲ ಕೆಲಸ ಮಾಡ್ತೀವಿ, ಹೊಸಬ್ರು ಕೊಡಿ ಅಂತ ಕೇಳ್ತಾ ಇದೀವಿ. ಇದಿಷ್ಟು ಶಾಸಕರಾದಂತಹ ಅಶೋಕ್ ಪಟ್ಟಣ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ. ಹೆಚ್ಚು ಶಾಸಕರು ಈಗಾಗಲೇ ಆಗಮಿಸಿರುವಂತದ್ದು. ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಆಗೋದ್ರ ಬಗ್ಗೆ ಒತ್ತಡವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ದೆಹಲಿಯಲ್ಲಿ ಯಾವುದೇ ಹೈಕಮಾಂಡ್ ಮಟ್ಟದ ನಾಯಕರುಗಳಿಲ್ಲ. ಅವರ ಸಮಯವನ್ನ ಕೇಳಿದ್ದಾರೆ. ಅವರು ಬರುವವರೆಗೂ ಕೂಡ ದೆಹಲಿಯಲ್ಲಿ ಕಾದು ಅವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸ್ತೇವೆ ಅನ್ನೋ ಪ್ರಯತ್ನ ಮಾಡ್ತಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಬೇಳೂರು ಗೋಪಾಲ್ ಕೃಷ್ಣ ಅವರಿದ್ದಾರೆ. ಸರ್, ತಮ್ಮ ಮುಂದಿನ ನಡೆ ಏನು? ಯಾವುದೇ ಹೈಕಮಾಂಡ್ ಮಟ್ಟದ ನಾಯಕರುಗಳು ದೆಹಲಿಯಲ್ಲಿ ಇಲ್ಲ. ಇಲ್ಲ, ನಾವು ನಿನ್ನೆ ತೀರ್ಮಾನ ಮಾಡೇ ಬಂದಿದ್ದೀವಿ. ಇವತ್ತು ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರು ಸಂಜೆ ಕೊಟ್ಟಿದ್ದಾರೆ, 6 ಗಂಟೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಇವತ್ತು ಭೇಟಿ ಮಾಡ್ತೀವಿ. ಆನಂತರ ಇನ್ನೂ 2-3 ದಿವಸ ಇಲ್ಲೇ ಇರ್ತೀವಿ. ಎಲ್ಲರನ್ನು ಭೇಟಿ ಮಾಡೇ ಹೋಗ್ಬೇಕಂತೆ. ಯಾಕಂದ್ರೆ ಮಹಿಳಾ ಮೀಸಲಾತಿ ಇರೋದ್ರಿಂದ 15ಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮೆಲ್ಲಾ ನಾಯಕರನ್ನ ಭೇಟಿ ಮಾಡಿದ್ರೆ ನಾವು ಹಾಗೆ ಹೋಗೋ ಪ್ರಶ್ನೆನೇ ಇಲ್ಲ. ಈ ಸಾರಿ ನಾವು, ಯಾಕಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ, 2 ವರ್ಷದ ನಂತರ ನಿಮ್ಗೆಲ್ಲರಿಗೂ ಅವಕಾಶ ಮಾಡಿಕೊಡ್ತೀನಿ ಅಂತ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಅದೇ ಪ್ರಕಾರ ನಡ್ಕೊಳ್ಬೇಕನ್ನೋ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಬಂದಿದ್ದೀವಿ. ಇದು ಮುಕ್ತಾಯ ಮಾಡೇ ಹೋಗ್ತೀವಿ. ಸರ್, ಈಗ ತಾವು ದೆಹಲಿಗೆ ಬರೋಕ್ಕೂ ಮುಂಚಿತವಾಗಿ
ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರ ತಮ್ಮ ತಂಡ ಎಲ್ಲರೂ ಕೂಡ? ನಾವು ಹಿಂದೆ ಮೀಟಿಂಗ್ ಮಾಡಿದ್ದೀವಲ್ಲ, ಈಗ ಒಂದು ತಿಂಗಳ ಹಿಂದೆನೆ ಮೀಟಿಂಗ್ ಮಾಡಿದ್ದೀವಿ. ಅವತ್ತು ಹೇಳಿದ್ವಿ ನಾವು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ ಸರ್, ಮಾತಾಡಿ ಆನಂತರ ನಾವು ಡೆಲ್ಲಿ ಹೋಗ್ತೀವಿ ಅಂತ ಹೇಳಿದ್ವಿ. ಅಷ್ಟರೊಳಗೆ ಉಪಚುನಾವಣೆ ಬಂತು. ಅದರಿಂದ ನಮ್ಗೆಲ್ರಿಗೂ ಉಪಚುನಾವಣೆಗೆ ಹಾಕಿದ್ರಿಂದ ನಾವ್ಯಾರು ಅಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ. ನಾವು ನನಗೆ ದಾವಣಗೆರೆ ಹಾಕಿದ್ರು, ಕೆಲವರು ಬಾಗಲಕೋಟೆ ಹಾಕಿದ್ರು. ಹಾಗಾಗಿ ನಾವು ಎಲ್ಲೂ ಹೋಗ್ಲಿಕ್ಕಾಗ್ಲಿಲ್ಲ. ಉಪಚುನಾವಣೆ ಆದ ತಕ್ಷಣ ಹೇಳಿದ್ವಿ 11ನೇ ತಾರೀಕು ನಾವು ಹೋಗ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರ 11ನೇ ತಾರೀಕು ನಾವೆಲ್ಲರೂ ಬಂದಿದ್ದೀವಿ. ಸರ್, ಇಲ್ಲೂ ಕೂಡ ಪಂಚರಾಜ್ಯಗಳ ಚುನಾವಣೆ ಪೈಕಿ ಕೆಲವೊಂದಿಷ್ಟು ರಾಜ್ಯದಲ್ಲಿ ಚುನಾವಣೆಗಳು ನಡೀತಾ ಇದೆ. ಅದರಲ್ಲಿ ತಮ್ಮ ಕಾಂಗ್ರೆಸ್ನ ನಾಯಕರು, ಬಹುತೇಕ ಕೇಂದ್ರ ನಾಯಕರು ಬ್ಯುಸಿ ಆಗಿದ್ದಾರೆ. ಸಮಯವನ್ನು ಕೊಡ್ತಾರ ತಮಗೆ? ತಾವು ಭೇಟಿ ಆಗ್ತೀರಾ ಖರ್ಗೆ ಅವರನ್ನ ಹೊರತುಪಡಿಸಿ? ನೋಡಿ, ನಮಗೆ ಮುಖ್ಯವಾಗಿರುವಂತದ್ದು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರು. ಅವ್ರನ್ನ ನಾವು ಫಸ್ಟ್ ಭೇಟಿ ಮಾಡ್ತೀವಿ. ವೇಣುಗೋಪಾಲ್ ಸಾಹೇಬರು ಮತ್ತು ಸುರ್ಜೇವಾಲಾ ಸಾಹೇಬರು ಮತ್ತು ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರು ಭೇಟಿ ಮಾಡಬೇಕಂತ ನಾವು ಇದ್ದೀವಿ. ಖಂಡಿತ ಎಲ್ಲರೂ ಭೇಟಿ ಮಾಡ್ತೀವಿ. ಅವರ ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ. ನಾವು ಒಂದು ಟೀಮ್ ಮಾಡಿ ಬಂದಿದ್ದೀವಿ. ಆಗಲೇ 20-26 ಜನ ಬಂದಿದ್ದಾರೆ, ಇನ್ನೂ ಬರೋರಿದ್ದಾರೆ. ಈಗ ಕೆಲವ್ರನ್ನ ಬೇರೆ ಬೇರೆ ಕಡೆ ಒಂದಿಷ್ಟು ಕೇರಳ ಹೋಗಿದ್ದವರು 2 ಜನ ಇದ್ದಾರೆ, ತಮಿಳುನಾಡು ಹೋದವರು ಇದ್ದಾರೆ. ಅವರೆಲ್ಲರೂ ಬರ್ತಾರೆ. ಬಂದ ತಕ್ಷಣ ಒಟ್ಟು ಕೂತ್ಕೊಳ್ತೀವಿ. ದಿನ ಚರ್ಚೆ ಮಾಡಿದ್ದೀವಿ. ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿ ಮುಂದಿನ ನಮ್ಮ ನಿರ್ಧಾರಗಳನ್ನ ಅಲ್ಲಿ ತಿಳಿಸ್ತೀವಿ ನಾವು. ಸರ್, ಈಗ ಮುಖ್ಯವಾಗಿ ತಾವೆಂತೂ ಸಚಿವ ಸಂಪುಟ ಪುನರಚನೆ ಬಗ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬಂದು. ಆದ್ರೆ ಮೇನ್ ಅಜೆಂಡಾ ಇರುವಂತದ್ದು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ಹೈಕಮಾಂಡ್ ಇದುವರೆಗೂ ಕೂಡ ಯಾವುದೇ ನಿಲುವನ್ನ ತೆಗೆದುಕೊಂಡಿಲ್ಲ. ತಮ್ಮಗಳ ಮನವಿಯನ್ನ ಕನ್ಸಿಡರ್ ಮಾಡುತ್ತೆ ಅನ್ನುವಂತ ನಿರೀಕ್ಷೆಗಳಿದೆಯಾ? ನೋಡಿ, ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೋ, ಏನು ದೊಡ್ಡ ನಾಯಕರದ್ದು ಏನಿದೆ 1-2 ಏನಿದೆ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅದು ನಮ್ಮ ಇದಿಲ್ಲ. ನಾವು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಹಕ್ಕುಗಳನ್ನು ಕೇಳಕ್ ಬಂದಿದ್ವಿ. ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರಿ. 2.5 ವರ್ಷ ಆಯ್ತು. 6 ತಿಂಗಳ ಎಕ್ಸ್ಟ್ರಾ ಆಯ್ತು ಅಲ್ವಾ? ಏನು ಸಮರ್ಥರು ಬೇರೆಯವರು ಇಲ್ವಾ? ಅವಕಾಶ ಕೊಡಬೇಕಲ್ವಾ? ಅದನ್ನ ನಾವು ಕೇಳ್ತಾ ಇದ್ದೀವಿ. ನೀವು ಅವ್ರನ್ನೇ ಮುಂದುವರಿಸೋದಾದ್ರೆ ಏನು ಅರ್ಥ ಇದೆ ಅಲ್ಲಿ ಅಲ್ವಾ? ಅವ್ರಿಗೆ ಸಾಕಾಗಿದೆಯಲ್ಲ, 2 ವರ್ಷ ಕೊಟ್ಟಿದ್ದೀರಿ. ಹಿಂದೆನೂ ಬಹಳಷ್ಟು ಜನ ಮಾಡಿದ್ದಾರೆ ಅಲ್ವಾ? ಹಾಗಾಗಿ ನಮ್ಮ ಉದ್ದೇಶ ಏನಂದ್ರೆ ಒಂದಿಷ್ಟು ಜನರಿಗೆ ಮತ್ತೆ ಹೊಸದಾಗಿ ಕೊಡಿ, ಒಂದು ಅವಕಾಶ ಕೊಡಿ. ಮುಂದಿನ ಚುನಾವಣೆಗಳು ಬರ್ತಾ ಇದಾವು, ಅವಕಾಶ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಇದಿಷ್ಟು ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.